ಲಕ್ಕುಜ ಅಯ್ಯೋ ಓಯ್ ಲಕ್ ಲಕ್ ಓಯ್ ಓಯ್ ಲಕ್ ಚೂರು ಪೇರ್ ಪರ್ಪಗನ ಪೇರ್ ಪರ್ಪಗನ ಬರ್ಚಿ ಪೇರ್ ಪರ್ಪಗ ಲಕ್ ಓಯ್ ಬಾಬೆ ಅಯ್ಯೋ ಪರ್ಪಜ ಆಯ್ತಾ ಅಯ್ಯೋ ಆತು ಸರಿ ಇತ್ತಂಡು ಕಣ್ಣು ಸರಿ ಅಂದಿ ಕಣ್ಣು ಸರಿ ಆತಂಡು ಆಯ್ಕೊಂಜಿ ಬ್ರೌನಿಗ್ ನಮ್ಮ ಒಂದು ಕೊನರಂದಿತ್ತದ ಇಂಚ ಪರ್ಪವನ ಇಂಜೆಕ್ಷನ್ ಆಯ್ತು ಪರ್ಪ ಚೋಟ ಒಂದು ಮನಿಪಂದೆ ಬೆಕ್ಕಿಗೆ ಹುಷಾರಿಲ್ಲ ಇದು ಈಗ ಆಗ ಉಂಟು ಎಂತ ತಿನ್ನುವುದಿಲ್ಲ ಪಾಪ ಅದೊಂದು ಇಂಜೆಕ್ಷನ್ ಇತ್ತು ಇದಿತ್ತು ಬ್ರೌನ್ ಇತ್ತು ಕಾಣ್ತಿಲ್ಲ ಈಗ ಸ್ಪೂನ್ ಉಡು ಬರ್ಪಂಡ ಸ್ಪೂನ್ ಉಡು ಅಯ್ಯೋ ಸ್ಪೂನ್ ಉಡು ಹಾಂ ಅಂಚನೆ ಪರ್ಪ ಹೊಡತಿ ಒಂದು ತಿನ್ನಂದೆ ಚೋಟ ಇದೊಂದು ನೋಡಿ ಇದೊಂದು ನೋಡಿ ತಿನ್ನೊಂದು ಎನರ್ಜಿ ಪಂದೈಕ್ ಹಾಂ ಹಾಂ ಅಯ್ಯೋ ಉಂತಿರದಿ ರುಜಿ ಉಂತಿರದಿ ರುಜಿ ದಾಲಜ್ಜಿ ಶೇ ಆಯ್ತಾ ಆಯ್ತು ಸರ್ ಪರ್ ಬಾಯ್ ಬಿಡು ಆತು ಕಾಫೇ ಪರ್ವಾಯ್ತು ಗಂಜಿಲ ತಿಂತಿತ್ತು ಕೂಡ ಮೀನು ಫ್ರೈಗೆ ಕೂಡ ಇಟ್ಟಿದ್ದೇನೆ ಎಂತ ತಿನ್ನುವುದಿಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ಬೇಜಾರಾಗ್ತದೆ ಎಂತ ಅಲ್ಲ ನಮ್ಮ ಲೈಫ್ ಕೂಡ ಇಷ್ಟೇ ಅಲ್ವಾ ಗೊತ್ತಿಲ್ಲ ಬದುಕ್ತದಾ ಇಲ್ವಾ ಗೊತ್ತಿಲ್ಲ ನಮ್ಮಿಂದ ಆಗುವಷ್ಟು ಟ್ರೈ ನಾವು ಮಾಡೋ ಅಲ್ವಾ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ. ಮೀನು ಫ್ರೈ ಆಗ್ತಾ ಉಂಟು, ಇನ್ನು ಮೊಟ್ಟೆ ಫ್ರೈ ಆಗಲಿಕ್ಕೆ ಉಂಟು, ಇದು ಫ್ರೈ ಆಗ್ತಾ ಉಂಟು, ಅದಕ್ಕೆ ತಿನ್ನಿಸ್ತಾ ಇದ್ದಾರೆ. ಮತ್ತೆ ಸಿಗ್ತೇನೆ. ಓಕೆ ಬಾಯ್. ಮತ್ತೇನಿಲ್ಲ, ಇವತ್ತು ನಾನು ವಿಟ್ಲಕ್ಕೆ ಬಂದಿದ್ದೇನೆ, ಗೊತ್ತುಂಟು ನಿಮಗೆ, ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಹಾಗೆ ಇವತ್ತು ಸ್ವಲ್ಪ ನನಗೆ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಕೆಲವೊಂದು ಡಬ್ಬಾಸ್ ಎಲ್ಲ ಬೇಕಲ್ಲ, ಅದಕ್ಕೆ ಒಂದು ಮಿನಿಮಮ್ ರೇಟ್ ಇತ್ತು. ಕೆಲವೊಂದು ಡಬ್ಬಾಸ್, ಸೆರಾಮಿಕ್ ಪಾಟ್ ಅದನ್ನೆಲ್ಲ ತರಿಸಿದ್ದೇನೆ. ಅದನ್ನು ನಾನು ನಿಮಗೆ ತೋರಿಸ್ತೇನೆ ಏನೆಲ್ಲ ತಂದಿದ್ದೇನೆ ಅಂತ. ಕೆಲವೊಂದು ಅನ್ಬಾಕ್ಸಿಂಗ್ ಮಾಡಿದ್ದೇನೆ, ಕೆಲವೊಂದು ಮಾಡಲಿಲ್ಲ. ಮಾಡಿದೆ ಅಂದರೆ ಯಾವುದೇ ಗೊತ್ತಾ, ಅಲ್ಲಿ ಇದಕ್ಕೆಲ್ಲ ಹಾಕ್ತೇವಲ್ಲ, ಎಂತ ಶೆಲ್ಫಿಗೆಲ್ಲ ಹಾಕಲಿಕ್ಕೆ ಇದೊಂದು ಮ್ಯಾಟ್ ಬೇಕಿತ್ತು. ಅದಕ್ಕೆ ಇದೊಂದು
ಮ್ಯಾಟ್ ತರಿಸಿದ್ದೇನೆ. ಇದಕ್ಕೆ 185 ರುಪೀಸೇನು. ನಾನು ನಿಮಗೆ ಇದನ್ನು ಎಷ್ಟು ರುಪೀಸ್ ಅಂತ ಕೂಡ ಮೆನ್ಷನ್ ಮಾಡ್ತೇನೆ, ಪ್ಲಸ್ ಲಿಂಕ್ ಬೇಕಾದರೆ ಲಿಂಕ್ ಹಾಕ್ತೇನೆ ಇದರದ್ದು. ಚೆನ್ನಾಗುಂಟು ಲಿಂಕ್. ಇನ್ನೊಂದು ಇಲ್ಲಿ ಇಟ್ಟಿದೆ ನೋಡಿ, ಇದೊಂದು ನನಗೆ ಆ್ಯಕ್ಚುಲಿ ನನಗೆ ಇದು ಬೇಕಾ ಬೇಡ ಅಂತ ಗೊತ್ತಿಲ್ಲ, ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಈ ಎರಡು ಗರ್ಲ್ಸ್, ಇದು ಆ್ಯಕ್ಚುಲಿ ಪಾಟ್, ಚಿಕ್ಕ ಚಿಕ್ಕ ಪಾಟ್. ನೋಡ ಹೇಗಾದರೂ ಅಲ್ಲಿ ಚೆನ್ನಾಗಿರುವಾಗೆ ಮಾಡ್ತೇನೆ, ಆಗ ತೋರಿಸ್ತೇನೆ ನಿಮಗೆ ಯಾವ ಥರ ಮಾಡ್ತೇನೆ ಅಂತ. ಚೆನ್ನಾಗಿದೆ, ಅದಕ್ಕೋಸ್ಕರ ತೆಕ್ಕೊಂಡದ್ದು. ಇದಕ್ಕೆ ಕೂಡ 160, ಎರಡಕ್ಕೆ ಸೇರಿಸಿ 160 ಅಷ್ಟೇ, ಜಾಸ್ತಿ ಯಾವುದಕ್ಕೂ ಕೊಡಲಿಲ್ಲ. 160 200 ರೇಂಜಲ್ಲಿ ಇರ್ತದೆ. ನೋಡಿ, ಇದೊಂದು ಡಬ್ಬ. ಇದೇನಾದರೂ ಇದು ½ kg ಅಲ್ಲ 1 kg ಇತ್ತು ಡಬ್ಬ ಇದು. ಇದೇನಾದರೂ ಹಾಕ್ಲಿಕ್ಕೆಲ್ಲ ಬೇಕಾಗ್ತದೆ ಅಂತ ಒಂದು 6 ಪೀಸನ್ನು ಆರ್ಡರ್ ಮಾಡಿದ್ದೇನೆ, ಬಂದಿದೆ. ಆದರೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಲ್ಲ, ಎಂತ ಏರ್ಟೈಟ್ ಕಂಟೈನರ್ ಅಲ್ಲ, ಜಸ್ಟ್ ಬೇಗ ಬೇಗ ಮುಗಿಸೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇದೆಲ್ಲ 200 ರೇಂಜಲ್ಲೆಲ್ಲ ಸಿಗ್ತದೆ. ಈ ಡಬ್ಬಾಸ್ 6 ಸಿಗ್ತದೆ, 6 ಡಬ್ಬಾಸ್. ಆ್ಯಂಡ್ ಇನ್ನೊಂದು ಚಿಕ್ಕ ಚಿಕ್ಕ ಡಬ್ಬಾಸ್ ಎಲ್ಲ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಡಬ್ಬಾಸ್ ಒಂದು ತೆಗೆದು ತೋರಿಸ್ತೇನೆ. ಇದು ಆ್ಯಕ್ಚುಲಿ ಏರ್ಟೈಟ್ ಕಂಟೈನರ್, ಮೇಡ್ ಇನ್ ಇಂಡಿಯಾ ಅಂತೆ. ಇದು ಏರ್ಟೈಟ್ ಕಂಟೈನರ್ ನೋಡಿ, ಈ ಥರ ಚಿಕ್ಕ ಚಿಕ್ಕ ಡಬ್ಬಾಸ್. ಪ್ಯಾಕ್ ಆಫ್ 6 ಬರ್ತದೆ. ಇದು ಕೂಡ ಸೇಮ್ ಪ್ಯಾಕ್ ಆಫ್ 6. ಚೆನ್ನಾಗುಂಟು, ನನಗೆ ತುಂಬ ಇಷ್ಟ ಇದು. ಇದೆಲ್ಲ ಆಲ್ರೆಡಿ ನೋಡಿ ನಾನು, ಅದಕ್ಕೆ ನನಗೆ ಗೊತ್ತುಂಟು. ಇದೆಲ್ಲ ತೊಳ್ಕೊಂಡು ಕೊಂಡೋಗ್ಬೇಕು. ನೋಡಿ, ಈ ಥರ ಆ್ಯಪಲ್, ಈ ಥರ ಒಂದು ಸಿರಾಮಿಕ್ ಪಾಟ್ ನೋಡಿ, ಈ ಥರ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಅಲ್ಲ, ಎಲ್ಲ ಮೀಶೋದಿಂದಲೇ ತರಿಸಿದ್ದು. ಈ ಥರ ಒಂದು 2 ಪಾಟ್ ಬರ್ತದೆ. ಈ ಥರ 2 ಪಾಟ್ ಸಿರಾಮಿಕ್ ಎಂತ ಜಾರ್. ಇದು ಶುಗರ್ ಹಾಕಲಿಕ್ಕೆ ಅಲ್ಲ, ಸಾಲ್ಟ್ ಹಾಕಲಿಕ್ಕೆ. ಇದು ಸಾಲ್ಟ್ ಹಾಕಲಿಕ್ಕೆ ಅಂತ ತರಿಸಿದ್ದೇನೆ ಜಾರ್. ಚೆನ್ನಾಗಲ್ಲ. ನೆಕ್ಸ್ಟ್ ಅದರಿಂದ ಹೋಲ್ ಏನೋ ಅಷ್ಟು ಇಷ್ಟ ಆಗಿದೆ ನನಗೆ, ಅದು ಅಷ್ಟು ಫಿನಿಶಿಂಗ್ ಇಲ್ಲ ಹೋಲ್, ಬಟ್ ಅದರ್ವೈಸ್ ಲುಕ್ಸ್ ಗುಡ್. ಈ ಥರದೊಂದು ಚಾಪಿಂಗ್ ಬೋರ್ಡ್ ತರಿಸಿದ್ದೇನೆ, ಚೆನ್ನಾಗುಂಟು. ಆ್ಯಕ್ಚುಲಿ ಕ್ವಾಲಿಟಿ ಒಂದೇ ವುಡ್ಡಲ್ಲಿ ಮಾಡಿದ್ದು, ಕ್ವಾಲಿಟಿ ವೈಸ್ ಸೂಪರ್ ಉಂಟು. ಅದರಲ್ಲಿ ಒಂದು ಬಿದ್ದಿದೆ ಕ್ರ್ಯಾಕ್, ಇಟ್ಸ್ ಓಕೆ, ತೊಂದರೆ ಇಲ್ಲ, ಆದರೂ ಚೆನ್ನಾಗುಂಟು. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಚಾಪಿಂಗ್ ಬೋರ್ಡ್ಸ್. ಎಸ್, ಇದು ಕಿಚನ್ ಮ್ಯಾಟ್. ಓಕೆ, ಇದು ಕಿಚನ್ ಮ್ಯಾಟ್. ಕಿಚನಿಗೆ ಏನಾದರೂ ಇದು ಅಡಿಗೆಲ್ಲ ಮಾಡುವಾಗ ಈ ಥರ ಇಡ್ಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ ಅದಕ್ಕೆ ಆಗ್ತದಲ್ಲ. ಕಿಚನ್ ಡೈನಿಂಗ್ ಟೇಬಲ್ ಆರ್ ಎಲ್ಸ್ ಎಲ್ಲಿ ಬೇಕಾದರೂ ಈ ಥರ ಇಡ್ಬೋದು. ಇದು ಕೂಡ ತುಂಬ ಚೆನ್ನಾಗುಂಟು, ಗುಡ್. ಇದರಲ್ಲಿ
ತುಂಬ ವೆರೈಟೀಸ್ ಸಿಗ್ತದೆ, ಬಟ್ ನಾನು ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇದು ಮತ್ತೆ ಇದೆಂತ ಅಂತ ಗೊತ್ತಿಲ್ಲ ನನಗೆ. ಇದು ಮಾತ್ರ ನನಗೆ ಚಿಕ್ಕದು ಬಂದಿದೆ. ಇದು ತುಂಬ ಚಿಕ್ಕದಲ್ಲ, ಇಷ್ಟಾಗಿಲ್ಲ ಅಷ್ಟೇ. ನನಗೆ ಎಂತ ಮಾಡಬೇಕಂತಿದ್ದೆ ಗೊತ್ತಾ, ಒಂದು ಈ ಥರ ಇಟ್ಟು ಇದು ಎರಡಕ್ಕೂ ಆಗಬೇಕಿತ್ತು ನನಗೆ ಆ್ಯಕ್ಚುಲಿ. ಇದು ಎರಡಕ್ಕೂ ಆಗಿ ಈ ಥರ ಆಗಬೇಕಿತ್ತು. ಇದೀಗ ಆಗಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಇಟ್ಕೊಳ್ಬೋದು. ಆಯಿಲ್ ಬಾಟಲ್ ಆ್ಯಂಡ್ ಸ್ಕೆಚ್ ಕಸರ ಇದೆಲ್ಲ ಇಟ್ಕೊಂಡು ಇದನ್ನು ಸಪ್ರೇಟಾಗಿ ಇಡಬೇಕು. ಹಾಗೆ ಮಾಡಿದರೆ ಓಕೆ. ಇದು ಆರೆಂಜ್ ಚಾಪಿಂಗ್ ಬೋರ್ಡ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಆದರೆ ಒನ್ ಕಟ್ ಆಗಿಲ್ಲ, ಡಬಲ್ ಲೇಯರ್ ಅಂತ ಹೇಳ್ತಾರಲ್ಲ, ಡಬಲ್ ಲೇಯರ್ ಆಗಿ ಉಂಟು. ದಿಸ್ ಒನ್ ಇದೊಂದು ರ್ಯಾಕ್, ಸಿಂಪಲ್ ರ್ಯಾಕ್ ಇದು. ಇದಕ್ಕೆಲ್ಲ ಕೊಡ್ತಾರೆ ಮಾತ್ರ ಈ ರ್ಯಾಕ್ಗೆ, ಆದರೆ ಕೊಟ್ಟಿದ್ದಾರ ನಾನು ಕೊಡಲಿಲ್ಲ ಅಂತ ಅಂದ್ಕೊಂಡೆ. ಓಕೆ, ಇದು ಈ ಥರ ಇಟ್ಕೊಂಡು ಝೆಡ್ ರ್ಯಾಕ್ ಅಂತ ಹೇಳ್ತಾರೆ. ಈ ಥರ ಇಟ್ಕೊಂಡು ಇಲ್ಲೊಂದು ಮತ್ತೆ ಇಲ್ಲೊಂದು ಈ ಥರ. ಅಂದರೆ ಇದು ನನಗೆ ಯೂಸ್ ಆಗೋದು ಏನಕ್ಕಂದರೆ ಕಪ್ಸ್ ಎಲ್ಲ ಇಡಲಿಕ್ಕೆ ಇದು ಯೂಸ್ ಆಗ್ತದೆ. ಓಕೆ, ಕ್ವಾಲಿಟಿ ಇದು ಉಂಟಲ್ಲ, ಈ ಕ್ವಾಲಿಟಿ ಓಕೆ ಜಾಸ್ತಿ ಒಳ್ಳೆದಿಲ್ಲ ಇದು. ಅದರ್ವೈಸ್ ಬಾಕಿದೆಲ್ಲ ಇದೊಂದು ಏರ್ ಟೈಟ್ ಅಲ್ಲ. ಈಗ ಓಪನ್ ಮಾಡಿದಾಗ ಓಪನ್ ಆಗ್ತದೆ, ಏರ್ ಟೈಟ್ ಅಲ್ಲ ಇದೊಂದು. ಅದರ್ವೈಸ್ ಬೇರೆ ಸೂಪರ್ ಕ್ವಾಲಿಟಿ, ಇದೆಲ್ಲ ಏರ್ ಟೈಟ್ ಸೂಪರ್ ಕ್ವಾಲಿಟಿ. ಬೇಕಾದರೆ ಲಿಂಕ್ ಹಾಕ್ತೇನೆ ನೋಡಿ. ಇಷ್ಟು ನನ್ನ ಶಾಪಿಂಗ್. ಇಷ್ಟು ನನ್ನ ಶಾಪಿಂಗ್, ಅಂದರೆ ನಾನು ಶಿಫ್ಟ್ ಆಗುವುದಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೇನೆ. ಕೆಲವೊಂದನ್ನು ನಾನು ವಾಶ್ ಮಾಡ್ತೇನೆ, ಕೆಲವೊಂದನ್ನು ಹಾಗೆ ಇಡ್ತೇನೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ.